ಜೀವನವೆಂಬುದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ, ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ. ಹೆಲೋ ಎವ್ರಿವನ್, ದಿಸ್ ಇಸ್ ಡೇ 4 ಆಫ್ ಜಾಬ್ ಪ್ರೆಪ್. ನಾಳೆ ಒಂದು ಇಂಟರ್ವ್ಯೂ ಇತ್ತು. ಇವತ್ತು ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ DSN ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ಅರೇ, ಸ್ಟ್ರಿಂಗ್ಸ್, ರಿಕರ್ಷನ್ ಹೀಗೆ ಬೇಸಿಕ್ ಟಾಪಿಕ್ಸ್ನ ಕವರ್ ಮಾಡ್ತಾ ಇದ್ದೆ. ಇದಾದಮೇಲೆ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ಹೂಪ್ಸ್ ಕಾನ್ಸೆಪ್ಟ್ಸ್ ಇನ್ ಜಾವಾ, ಲೈಕ್ ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್, ಪಾಲಿ. ಜೊತೆಗೆ ನನ್ನ ರೆಸ್ಯೂಮೇಲಿ ಹಾಕಿರುವಂಥ ಪ್ರಾಜೆಕ್ಟ್ಸ್ ಕೂಡ ಪ್ರಿಪೇರ್ ಆಗಬೇಕಿತ್ತು. ಮಧ್ಯಾಹ್ನ ಊಟ ಆದಮೇಲೆ ಪ್ರಾಜೆಕ್ಟ್ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರಾಜೆಕ್ಟಲ್ಲಿ ಮೇಯ್ನ್ಲಿ ನಾವು ಏನು ಟೆಕ್ ಸ್ಟ್ಯಾಕ್ ಯೂಸ್ ಮಾಡಿದ್ದೀವಿ, ಏನು ಚಾಲೆಂಜಸ್ನ ಫೇಸ್ ಮಾಡಿದ್ದೀವಿ, ಪ್ರಾಜೆಕ್ಟ್ಗೆ ನಮ್ಮ ಕಾಂಟ್ರಿಬ್ಯೂಷನ್ ಏನಿದೆ, ಟೀಮ್ ವರ್ಕ್, ಇನ್ವಾಲ್ವ್ಮೆಂಟ್ ಯಾವ ಥರ ಇತ್ತು, ಈ ಥರ ಎಲ್ಲ ಪಾಯಿಂಟ್ಸ್ನೂ ನೋಟ್ ಮಾಡ್ಕೊಳ್ಳೋದಿತ್ತು. ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಸಬ್ಜೆಕ್ಟ್ನ ಸ್ವಲ್ಪ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ನ ಕೂಡ ಪ್ರಿಪೇರ್ ಆದೆ. ಹಾನೆಸ್ಟ್ಲಿ ನಾವು ಎಷ್ಟು ಪ್ರಿಪೇರ್ ಆಗಿದ್ದೀವಿ ಅಂತ ಅನಿಸಿದ್ರು ಆ ನರ್ವಸ್ನೆಸ್ ಅನ್ನೋದು ಇದೆ. ಯೂಶ್ವಲಿ ನಾನು ಯಾವ ಥರ ಥಿಂಕ್ ಮಾಡ್ತೀನಿ ಅಂದರೆ, ನಾನು ಏನಾದರೂ ಒಂದು ಎಕ್ಸಾಮ್ಗೆ ಅಥವಾ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂದರೆ, ಲೈಕ್ ಇನ್ ವರ್ಸ್ಟ್ ಸಿನಾರಿಯೋ ಏನಾಗ್ಬೋದು, ನಾನು ರಿಜೆಕ್ಟ್ ಆಗ್ಬೋದು ಅಷ್ಟೇ ಅಲ್ವಾ, ನೆಕ್ಸ್ಟ್ ನೋಡಿದ್ರೆ ಆಯಿತು ಬಿಡು ಅನ್ನೋ ಥರ ಮೆಂಟಾಲಿಟಿಲೇ ಇರ್ತೀನಿ. ಅದರಿಂದ ನಂಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಅಷ್ಟು ನನ್ನ ಕಡೆಯಿಂದ ಹಾಕಬೇಕಾಗಿರೋಂಥ ಎಫರ್ಟ್ಸ್ ಎಲ್ಲ ಹಾಕಿದ್ದೀನಿ. ನೋಡೋಣ ನಾಳೆ ಏನಾಗುತ್ತೆ ಅಂತ.